ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಇವತ್ತು ಸಂಡೇ, ಸೊ ಇವತ್ತು ಬಂದುಬಿಟ್ಟು ಟ್ಯೂಸ್ಡೇ. ಆ್ಯಕ್ಚುಲಿ ಇದು 2 ಡೇಸ್ ಬ್ಯಾಕ್ ಮಾಡಿರೋ ವ್ಲಾಗು. ಸಂಡೇ ಆಫ್ಟರ್ನೂನ್ ಮಾಡಿದ್ದೀನಿ ನಾನು. ನಮ್ಮ ಮನೆ ಹತ್ರ ಒಂದು 5 ದೊಡ್ಡ ದೊಡ್ಡ ಪಾಟ್ ಎಲ್ಲ ಇದೆ, ನೋಡಿ ಎಷ್ಟು ಚೆನ್ನಾಗಿದೆಯೋ. ಸೊ ಅದರಲ್ಲಿ 2 ಪಾಟ್ ಏನೋ ತುಂಬ ಗಿಡಗಳೆಲ್ಲ ಒಣಗೋಗಿತ್ತು. ಸೊ ನಾನೇನು ಮಾಡಿದೆ, ಇವತ್ತು ಗಿಡಗಳೆಲ್ಲ ನೆಡೋಣ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಗಿಡಗಳು ಎತ್ಕೊಂಡು ಬಂದೆ. ನೋಡಿ, ಇದು ಪಿಂಕ್ ಫ್ಲವರ್ ಎಷ್ಟು ಚೆನ್ನಾಗಿದೆಯೋ. ಇದರಲ್ಲೆಲ್ಲ ನೀರು ಹಾಕಿ ಸ್ವಲ್ಪ ನೆಂದ ಮೇಲೆ ಎಲ್ಲ ನೀಟಾಗಿ ಕೋಲಲ್ಲಿ ಈ ಥರ ತಿವಿದು ಮಣ್ಣೆಲ್ಲ ಸ್ವಲ್ಪ ಹಳ್ಳ ಮಾಡಿದೆ. ಅದರಲ್ಲೇ ಮತ್ತೆ 2 ಗಿಡ ನೆಟ್ಟಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆಯೋ ಪಿಂಕ್ ಫ್ಲವರು. ಸೊ ದೊಡ್ಡದಾಗಿದ್ರೆ ಸಖತ್ತಾಗಿ ಆಗುತ್ತೆ, ದೊಡ್ಡದಾದರೆ ಮಾತ್ರ ನೋಡೋಕ್ಕೆ ಸೂಪರ್ ಇರುತ್ತೆ. ನಾನೇನು ಮಾಡಿದೆ ನೋಡಿ, ಎಲ್ಲ ಮತ್ತು ಗೋಟ್ದು ಮಣ್ಣು ಬಂದುಬಿಟ್ಟು ಅವ್ನು 150 ಹೇಳಿದ. ನಾನು 4 ಪಾಕೆಟ್ ತೊಗೊಂಡೆ, 100 ರುಪೀಸ್ ಮಾಡಿಬಿಟ್ಟು ಎಲ್ಲ ಗಿಡಗಳಿಗೆಲ್ಲ ನೋಡಿ ಹಾಕ್ತಾಯಿದ್ದೀವಿ. ಇದು ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡ ಅಂತ ಹೇಳ್ದೆ. ಸೊ ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ಹಾಕ್ತಾಯಿದ್ದೀನಿ ನಾನು. ಇದೆಲ್ಲ ಹಾಕಿ ಇದು ಮಾಡಿದ್ಮೇಲೆ ಮತ್ತು ಇನ್ನೊಂದು ಪಾಟ್ಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಅದಕ್ಕೂ ಹಾಕೋಣ ಅಂತ ಹೇಳಿಬಿಟ್ಟು, ಬಿಸಿಲು ಬೇರೆ ತುಂಬ ಇದೆ ನೋಡಿ, ಆ ಕಡೆ ಎಷ್ಟು ಬಿಸಿಲಿದೆಯೋ. ಅಲ್ಲಿಗೂ ಬಿಸಿಲಿದ್ರೆ ಪರವಾಗಿಲ್ಲ, ಸಂಡೇ ಅಲ್ವಾ, ನಾನು ಸ್ವಲ್ಪ ಫ್ರೀ ಇದ್ದೀನಿ ಅಂತ ಹೇಳಿಬಿಟ್ಟು ಎಲ್ಲ ಗಿಡಗಳಿಗೆಲ್ಲ ಹಾಕಿ ನೀಟ್ ಮಾಡಿದ್ದೀನಿ. ಎಷ್ಟು ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್ ಈ ಗಿಡ. ಇನ್ನೊಂದು ಪಾಟಲ್ಲಿ ಬಂದುಬಿಟ್ಟು ಅದು ಅಷ್ಟೇ ಎಲ್ಲ ಫುಲ್ಲು ಚಿಕ್ಕ ಚಿಕ್ಕ ಕಸ ಕಡ್ಡಿ ಥರ ಚಿಕ್ಕ ಚಿಕ್ಕದಾಗಿ ಎಲ್ಲ ಗಿಡಗಳು ಬೆಳೆದ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ನಾನೆಲ್ಲ ಕ್ಲೀನ್ ಮಾಡಿದೆ. ಎಲ್ಲ ಕ್ಲೀನ್ ಮಾಡಿ ಮತ್ತು ಎಲ್ಲ ಕೈಯೆಲ್ಲ ಕ್ಲೀನ್ ಮಾಡಿ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಗಿಡಗಳು. ನೀರಿಗೆ ಬರುತ್ತೆ ಏನಕ್ಕೆ ಬರುತ್ತೋ ಗೊತ್ತಿಲ್ಲ, ಬಟ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಬೆಳೆದ್ಬಿಟ್ಟಿತ್ತು. ಯೂಸ್ಲೆಸ್ ಗಿಡಗಳೆಲ್ಲ ಇತ್ತು ಅದರಲ್ಲಿ. ಎಲ್ಲ ಕಿತ್ತಾಕಿದೆ ಚಿಕ್ಕ ಚಿಕ್ಕದು ಎಲ್ಲ ಕಿತ್ತಾಕ್ಬಿಟ್ಟು, ಅದು ಮಣ್ಣು ಮಾತ್ರ ಸ್ವಲ್ಪ ನೆಂದ ಮೇಲೇ ಹಾಕಿ ಕೋಲಲ್ಲೆಲ್ಲ ಚೆನ್ನಾಗಿ ಇದು ಮಾಡಿದ್ದಕ್ಕೆ ಅದು ಸ್ವಲ್ಪ ಹಳ್ಳ ಬಂತು. ಅಪ್ಪ ಇಲ್ಲ ಅಂದಿದ್ದೆ ತುಂಬ ಕಷ್ಟ ಆಗಿತ್ತು ನನಗಂತೂ. ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲೇ ಕೋಲಲ್ಲಿ ಎಲ್ಲ ಇದು ಮಾಡಿ ಹಳ್ಳ ಮಾಡಿಬಿಟ್ಟು ಮತ್ತು ಈ ಗಿಡ ಬಂದುಬಿಟ್ಟು ಇದರಲ್ಲಿ ಇಕ್ಕೋಣ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಬಂದು ಮಣ್ಣು ಸ್ವಲ್ಪ ಡ್ರೈ ಆಗಿತ್ತೇನೋ, ಗಿಡ ಬರಲೇ ಇಲ್ಲ ಫ್ರೆಂಡ್ಸ್. ಮತ್ತು ಕಾಲತ್ರ ಇಟ್ಕೊಂಡು ಹೇಳಿದೆ, ಏನೇನೋ ಮಾಡಿದೆ ಸಕಲ ಪ್ರಯತ್ನ, ಅದು ಬರಲೇ ಇಲ್ಲ. ಅಲ್ಲಿಗೂ ನಾನು ಬಿಟ್ಟಿಲ್ಲ. ಎಲ್ಲ ನೋಡಿ ಆ ಥರ ಕಾಲು ಅಡ್ಡ ಇಕ್ಬಿಟ್ಟು ಕಿತ್ತಾಕೋದಕ್ಕೆ ಟ್ರೈ ಮಾಡಿದೆ. ಎಲ್ಲಿ ಕಿತ್ತೋಗುತ್ತೋ ಅಂತ ಹೇಳಿಬಿಟ್ಟು ಅದಕ್ಕೂ ಹುಷಾರಾಗಿ ಹ್ಯಾಂಡ್ಲ್ ಮಾಡಿದೆ. ಹಂಗೆ ಮಾಡಿ ಕೊನೆಗೆ ಬಂತು. ಅದು ಸ್ವಲ್ಪ ಲೂಸ್ ಆಯಿತು, ಮಣ್ಣಲ್ಲೇ ಎಲ್ಲ ಮೇಲೆ ಬಂತು. ಯಾಕೆಂದರೆ ಅದರಲ್ಲಿ ಬೇರೆಲ್ಲ ಇರುತ್ತಲ್ಲ, ಅದು ಕಟ್ಟಾಗಬಾರ್ದಲ್ವ, ಅದಕ್ಕೋಸ್ಕರ ಹುಷಾರಾಗಿ ತೆಗೆದೆ. ಕೊನೆಗೂ ಬಂತದು. ಎಲ್ಲ ಬೇರು ಸ್ವಲ್ಪ ಬಲ್ತಿತ್ತು ಒಳಗಡೆ. ಅದು ದೊಡ್ಡ ಗಿಡ ಆಗಿತ್ತಲ್ವ, ಅದಕ್ಕೆ ಬರಲಿಲ್ಲ ನೋಡಿ, ಈಗ ಬಂತು. ಸೊ ಅದನ್ನು 2ನೇ ಪಾಟ್ಗೆ ಅದನ್ನು ಇಕ್ಕಿದೆ ಫ್ರೆಂಡ್ಸ್. ಅದನ್ನು ಇಕ್ಬಿಟ್ಟು ಮತ್ತು ಅದಕ್ಕೆಲ್ಲ ಫುಲ್ ಮಣ್ಣೆಲ್ಲ ಹಾಕಿ ಪಾಟ್ಗಳೆಲ್ಲ ಪಕ್ಕಕ್ಕೆ ಇಕ್ಬಿಟ್ಟು ಮತ್ತು ಗೋಟದು ಮಣ್ಣು ಕೊಟ್ಟಿದ್ದಾರಲ್ವ, ಸೊ ಅದನ್ನೆಲ್ಲ ಮತ್ತೆ ಅದ್ರ ಮೇಲೆ ಹಾಕಿ ಸ್ಟ್ರೈಟಾಗಿ ನೆಟ್ಬಿಟ್ಟು ಗಿಡನ ಎಲ್ಲ ಮಣ್ಣೆಲ್ಲ ಫುಲ್ ಚೆಲ್ಲಿದೆ. 2 ಗಿಡ ಅವತ್ತೆಲ್ಲ ಕೆಳಗಡೆನೇ ನಂಗೆ ಟೈಮ್ ಸರಿ ಹೋಯಿತು. 1 ಗಂಟೆಗೆ ಹೋಗಿರೋದು ನಾನು ಕೆಳಗಡೆಗೆ. ಅಲ್ಲಿಂದ ಮೇಲೆ ಬಂದು ಮೇಲೇನು ಇಂಡೋರ್ದು ಔಟ್ಡೋರ್ದು ಪ್ಲ್ಯಾಂಟ್ ಎಲ್ಲ ಇಕ್ಕಿ ರೆಡಿ ಮಾಡಿ ಬರೋಷ್ಟೊತ್ತಿಗೆ ಮೇಲೆ ಬಂದು ಮತ್ತು ಇಂಡೋರ್ದೆಲ್ಲ ಸ್ವಲ್ಪ ಅದು ಬೇರೆ ಒಂಥರ ಆಗೋಗಿತ್ತು. ಮತ್ತು ಅದನ್ನು ಬೇರೆ 2-3 ಗಿಡ ಏನೋ ತಂದು ಮತ್ತೆ ಅದಕ್ಕೂ ಕ್ಲೀನ್ ಮಾಡಿ ಎಲ್ಲ ಅದಕ್ಕೂ ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ. 1:30ಗೆ ಶುರು ಮಾಡ್ಕೊಂಡಿರೋ ಕೆಲಸ. ಆವತ್ತು ನನಗೆ ಸಂಡೇ ಬೇರೆ ಅಲ್ವಾ, ಮನೆಯಲ್ಲಿ ಸ್ವಲ್ಪ ಫ್ರೀ ಆಗೋದಕ್ಕೆ 4:30 ಆಗೋಗಿತ್ತು ಫ್ರೆಂಡ್ಸ್. ಆವತ್ತು ಟೈಮ್ ಹೋಗಿದ್ದೆ, ನನಗೆ ಗೊತ್ತಾಗಿಲ್ಲ. ನನಗೇನು ಖುಷಿ, ಗಿಡಗಳೆಲ್ಲ ನೀಟಾಗಿ ಆಯ್ತಲ್ಲ, ಪಾಟ್ಗಳೆಲ್ಲ ಕ್ಲೀನಾಗಿ ಆಯ್ತಲ್ವ ಅನ್ನೋದೇ ಖುಷಿ. ನೋಡಿ ಎಷ್ಟು ದೊಡ್ಡ ಪಾಟ್ ಇಕ್ಕಿದ್ದೀನೋ ನಾನು. 5 ಪಾಟ್ ಇಕ್ಕಿದ್ದೀನಿ ಫ್ರೆಂಡ್ಸ್ ಕೆಳಗಡೆ ಪಾಟ್ಗಳಲ್ಲಿ. ನನಗೇನೋ ಖುಷಿ, ಆ ದೊಡ್ಡ ಪಾಟ್ಗೆ 3 ಮೂಟೆ ಮಣ್ಣು ತೊಗೊಂಬಂದು ಹಾಕಿದ್ದೀನಿ. ಒಂದೊಂದು ಸರ್ತಿ ಕಾರ್ ಪಾರ್ಕಿಂಗ್ ರಿಸ್ಕು ಅಂತ ನಮ್ಮ ಹಸ್ಬೆಂಡ್ಗೂ ನನಗೆ ಯಾವಾಗಲೂ ಜಗಳ. ಆ ಪಾಟ್ಗಳನ್ನ ಎತ್ಬಿಡು ಅಂತ. ನಾನು ಮಾತ್ರ ಎತ್ತಲ್ಲ ಅಂತ ಹೇಳ್ಬಿಟ್ಟು, ನನಗೂ ತುಂಬ ಇಷ್ಟ ಗ್ರೀನ್ರಿ ಅಂದರೆ. ಸೊ ಆ ಪಾಟ್ಗಳಿಗೆಲ್ಲ ಹಾಕಿ ದೊಡ್ಡ ಗಿಡಗಳೆಲ್ಲ ಹಾಕಿ ನೀಟಾಗಿ ಬೆಳೆಸಿದ್ರೆ ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್. ಇನ್ನೊಂದು ಗಿಡ ಬಂದುಬಿಟ್ಟು ಸ್ವಲ್ಪ ಶೋಗಿದೆ. ಇನ್ನೊಂದು ಬಂದುಬಿಟ್ಟು ಸೀಬೆ ಗಿಡ ನಾನೇನು ಹಾಕಿಲ್ಲ, ಅದಷ್ಟಿಗೆ ಅದೇ ದೊಡ್ಡದಾಯಿತು 2ನೇ ಪಾಟಲ್ಲಿ. 3ನೇ ಪಾಟಲ್ಲಿ ಬಂದುಬಿಟ್ಟು ಅದೇನು ಹೂವಪ್ಪ, ದೇವ್ರಿಗೆ ಈಶ್ವರನಿಗೆ ತುಂಬ ಇಷ್ಟ ಅಲ್ಲ, ತುಂಬೆ ಗಿಡ ಅಂತ. ಸೊ ಅದಷ್ಟಿಗೆ ಅದೇ ಬಂತು. ಅದರಲ್ಲಿ ತುಂಬೆ ಹೂ ಬಿಡುತ್ತೆ, ಬಟ್ ಅದು ಒಳ್ಳೆಯದು ಅಂದರು. ಇನ್ನೊಂದು ಪಾಟಲ್ಲಿ ಆ ಗಿಡ ಇದೆ. 2 ಪಾಟ್ ಬಂದುಬಿಟ್ಟು 2 ಪಾಟಲ್ಲಿ ಒಂಥರ ಆಗೋಗಿತ್ತು ಗಿಡ. ನಾನೇ ಕಿತ್ಬಿಟ್ಟು ಹೊಸದು ನೆಡೋಣ ಅಂತ ನೆಟ್ಬಿಟ್ಟೆ. ಎಲ್ಲ ಕೆಲಸ ಮುಗೀತು. ಮತ್ತು ಮೇಲೆ ಬಂದೆ, ಫಸ್ಟ್ ಫ್ಲೋರಲ್ಲಿ ನಾವಿರೋದು. ಸೊ 2 ಪಾಟ್ ತಗೊಂಬಂದೆ. ಅದು ರೆಡ್ ಕಲರ್ ಲೀಫು. ಈ ಗಿಡ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಅವನು ಹೇಳಿದೆ ಇದು ವಾಸ್ತು ಗಿಡ ಅಂತ ಹೇಳಿಬಿಟ್ಟು ಪಿಂಕ್ ಕಲರ್ ಲೀಫು. ಅಯ್ಯೋ, ಪಿಂಕೇ ಬರ್ತಾಯಿದೆ, ರೆಡ್ ಕಲರ್ ಲೀಫು ಫ್ರೆಂಡ್ಸ್. ಎಲ್ಲ ಗ್ರೀನ್ ಕಲರ್ ಲೀಫುಗಳು, ಸೆಂಟ್ರಲ್ಲಿ ಬಂದು ರೆಡ್ ಕಲರ್ ಲೀಫು. ನನಗಂತೂ
ತುಂಬಾ ಇಷ್ಟ ಆಯಿತು ಈ ಎರಡು ಗಿಡಗಳು. ಸೊ ಮತ್ತು ಈ ಎರಡು ಇಲ್ಲಿ ಇಕ್ಕಿದ್ದೀನಲ್ಲ ಡಿಸೈನ್ದು ಕಂಬಿಯಲ್ಲಿ ಡಿಸೈನ್ ಮಾಡಿದ್ರಲ್ಲ ಅವೆರಡು ಬಂದುಬಿಟ್ಟು ಅವನು 1900 ಹೇಳ್ದ. ಸ್ವಲ್ಪ ಕಮ್ಮಿ ಮಾಡಿ ಅಂತ ಅಲ್ಲಿ ಬಾರ್ಗೇನ್ ಮಾಡಿ 1500 ಏನೋ ಕೊಟ್ಟ. ಅದು ಇವೆರಡು ವೈಟ್ ಕಲರ್ದು. ಇದ್ರ ಮೇಲೆ ಇವೆರಡು ಇಕ್ಕೋಣ ಅಂತ ಹೇಳಿಬಿಟ್ಟು ಹೋಗಿ ನಾನು ತಗೊಂಬಂದಿದ್ದು ಫ್ರೆಂಡ್ಸ್. ಮತ್ತು ಅದು ಇದಿದೆಯಲ್ಲ ದೊಡ್ಡದು ಪಾಟು ಪಿಂಗಾಣಿ ಇದು ಗಾಜಿಂದು, ಅದರಲ್ಲಿ ಇಕ್ಬಿಟ್ಟು ಅದು ತುಂಬ ಚೆನ್ನಾಗಿರುತ್ತೆ ಇಂಡೋರ್ಗೆ ಅಂತ ಹೇಳಿಬಿಟ್ಟು ಎಲ್ಲ ಅವೆರಡು ಅದಕ್ಕೆ ಮೆರೂನ್ ಡಾರ್ಕ್ ಮೆರೂನು ವೈಟ್ ಡಾಟ್ಸ್ ಅಲ್ಲಲ್ಲಿ ಎರಡು ಪಾಟ್ ತೊಗೊಂಬಂದೆ. ತುಂಬ ನೋಡೋಕ್ಕೆ ಚೆನ್ನಾಗಿತ್ತು. ಅವೆರಡೂ ಮಣ್ಣೆಲ್ಲ ಹಾಕಿ ಮತ್ತು ಅದ್ರ ಮೇಲೆ ಇದೆಲ್ಲ ಹಾಕಿ ಲೈಟ್ ವೈಟ್ ಮಣ್ಣು ತುಂಬ ಹಾಕಿದೆ. ಯಾಕೆಂದರೆ ತುಂಬ ಮಣ್ಣಿದ್ರೆ ಅದು ವೆಯ್ಟ್ ಜಾಸ್ತಿ ಆಗಿ ಇದೇನಾದರೂ ಸ್ವಲ್ಪ ಬಿದ್ದೋಗುತ್ತೆ ಅಂತ ಟೆನ್ಷನ್ಗೆ ನಾನೆಲ್ಲ ಲೈಟ್ ವೈಟು ಗೋಟದೆಲ್ಲ ಫುಲ್ ಅದಕ್ಕೆ ಹಾಕಿದೆ. ಎಲ್ಲ ಹಾಕ್ಬಿಟ್ಟು ಮತ್ತು ನೋಡು ಅವೆರಡು ಕ್ಲೀನ್ ಮಾಡಿ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನನಗಂತೂ ನೋಡೋಕ್ಕೆ ಸಾಕತ್ತಾಗಿ ಇಷ್ಟ ಆಯಿತು. ಎರಡೂ ಬಂದುಬಿಟ್ಟು ಆ ಕಡೆ ಒಂದು ಬಾಗಿಲ ಹತ್ರ ಈ ಕಡೆ ಒಂದು ಈ ಕಡೆ ಒಂದು ಆ ಕಡೆ ಒಂದು ಇಕ್ಕೋಣ ಬಾಗಿಲು ಮುಂದೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಎಲ್ಲ ರೆಡಿ ಮಾಡಿ ಈ ಥರ ಎಲ್ಲ ಫುಲ್ಲು ಮಣ್ಣೆಲ್ಲ ಹಾಕಿ ರೆಡಿ ಮಾಡಿ ಎರಡು ಗಿಡಗಳೂ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸಂಡೇ ಆದ್ದರಿಂದ ಅವತ್ತು ಟೈಮ್ ಹೆಂಗೋಯ್ತೋ ಗೊತ್ತೇ ಆಗಿಲ್ಲ ನನಗಂತೂ. ನೋಡಿ ಮತ್ತು ಇನ್ನೊಂದು ಪಾಕೆಟ್ ಓಪನ್ ಮಾಡಿ ಅದನ್ನು ಹಾಕಿಬಿಟ್ಟೆ. ಸುಮ್ಮನೆ ಲೈಟ್ ವೈಟೇ ಇರಲಿ, ಬೇರೆ ಮಣ್ಣು ಹಾಕಿದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ. ಇದು ಬಂದುಬಿಟ್ಟು ಲೈಟ್ ವೈಟ್ ಅಲ್ವಾ, ಸೊ ಇದೇ ಚೆನ್ನಾಗಿರುತ್ತೆ ಅಂತ ಅದನ್ನೇ ಹಾಕಿದೆ. ಅದನ್ನು ಹಾಕಿಬಿಟ್ಟು ಮತ್ತು ಎರಡು ಪಾಟು ರೆಡಿ ಮಾಡಿ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಅರೇಂಜ್ ಮಾಡಿಕ್ತೀನಿ ನಾನಿವಾಗ. ಎಲ್ಲ ಫಿನಿಶ್ ಆಗಿ ನೋಡಿ ಫ್ರೆಂಡ್ಸ್, ಇವಾಗ ಕಾಣಿಸ್ತಾ ಇದೆಯಲ್ಲ ರೆಡ್ ಕಲರ್ ಲೀಫು. ಇವಾಗ ಫೈನಲಿ ರೆಡಿ ಆಯಿತು ನೋಡಿ. ಎತ್ಕೊಂಡೋಗಿ ಇಕ್ತಾಯಿದ್ದೀನಿ. ಈ ಕಡೆ ಒಂದು ಮೂಲೆಗೆ ಇಕ್ಕಿದೆ, ಅದು ಬಿದ್ದೋಗುತ್ತೆ ಅನ್ನೋದ್ಬಿಟ್ಟು ಮತ್ತೆ ಗೋಡೆಗೆ ಇಕ್ಕಿ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಅದೊಂದು ಇಕ್ಕಿದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಗಿಡ. ದೊಡ್ಡ ಲೀಫು ಮತ್ತು ರೆಡ್ ಕಲರ್ ಸೆಂಟ್ರಲ್ ಲೀಫು ಅದು ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡ್ ಗೇಲಿ ಮಾಡ್ತಾಯಿದ್ರು, ನೀನು ವೀಡಿಯೋ ಮಾಡೋದಕ್ಕೆ ಈ ಥರ ತಂದು ಹಾಕಿರೋದು ನನಗೆ ಗೊತ್ತು ಅಂತ ರೇಗ್ತಾ ಇದ್ದಾರೆ. ನಾನಂದರೆ ಏನಿಲ್ಲ ಅಂದೆ, ನೀನು ಅದಕ್ಕೆ ತಂದಿರೋದು ಅಂದರೆ ಸರಿ ಹಂಗೆ ಅಂದ್ಕೊಳ್ಳಿ ಅಂತ ಅವ್ರಿಗೊಂದು ರೋಫ್ ಹಾಕ್ಬಿಟ್ಟು ನನ್ನ ಕೆಲಸ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇದಾಯಿತು, ಖುಷಿ ಆಯಿತು. ಮತ್ತು ಇನ್ನೊಂದು ಎತ್ಕೊಂಡು ಈ ಕಡೆ ವಿಂಡೋ ಹತ್ರ ಇಕ್ತೀನಿ. ಅಲ್ಲೊಂದು ಇಲ್ಲೊಂದು, ಆ ಮೂಲೆಗೊಂದು ಈ ಮೂಲೆಗೊಂದು, ಎರಡಕ್ಕೂ ಒಂದೊಂದು ಇಕ್ತೀನಿ ಫ್ರೆಂಡ್ಸ್. ನೋಡಿ ಎತ್ಕೊಂಬರ್ತಾಯಿದ್ದೀನಿ. ಇನ್ನೊಂದು ಬಂದು ಈ ಕಡೆ ಹಾಕ್ತೀನಿ. ಅದು ಈ ಮೂಲೆಯಲ್ಲಿ ಇಕ್ತೀನಿ. ಎರಡಕ್ಕೂ ಓಕೆ. ನೋಡೋಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆಯಲ್ಲ. ಆ ಕಂಬಿಯಲ್ಲಿ ಡಿಸೈನ್ ಮಾಡಿದ್ರಲ್ಲ ಅದು ನೋಡಿ ಸೂಪರಾಗಿದೆ ಫ್ರೆಂಡ್ಸ್. ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ತೊಗೊಂಬಂದ್ಬಿಟ್ಟೆ. ಹೋಗಿ ತೊಗೊಂಬಂದು ಎರಡು ಪಾಟು ಎರಡು ಡಿಸೈನ್ ಇಕ್ಬಿಟ್ಟು ಫ್ರಂಟಲ್ಲಿ ಚೆನ್ನಾಗಿರುತ್ತೆ ಅಂತ ಅವೆರಡು ಇಕ್ಕಿದೆ ಫ್ರೆಂಡ್ಸ್. ನನಗಂತೂ ಫುಲ್ ಖುಷಿ ಆಯಿತು. ಆವತ್ತು ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ಅದು ಹೆಂಗೆ ಇದು ಮಾಡ್ತಾಯಿದ್ದೀನೋ ನನಗೇ ಗೊತ್ತಾಗಿಲ್ಲ. ಸಂಡೇ ಬೇರೆ ಅಲ್ವಾ, ಫುಲ್ ಕೆಲಸ ಅವತ್ತೆಲ್ಲ ನನಗೆ ಒಂಚೂರು ಟಯರ್ಡ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಯಾವಾಗೋ ಒಂದು ಸರ್ತಿ ಕಷ್ಟಪಡೋದ್ರಲ್ಲಿ ತಪ್ಪೇನಿದೆ ಹೇಳಿ. ಅದಕ್ಕೆ ಸರಿ ಅಂತ ಹೇಳಿಬಿಟ್ಟು ನಾವಿಷ್ಟಕ್ಕೆ ಇಷ್ಟು ಇದು ಮಾಡ್ತೀವಿ. ರೈತರೆಲ್ಲ ಪಾಪ ಹಳ್ಳಿಗಳ ಕಡೆ ರೈತರು ಎಷ್ಟು ಕಷ್ಟಪಡಬೇಕು ಹೇಳಿ. ಕಷ್ಟ ಏನು ಅನ್ನೋದು ಮಣ್ಣಿಗೆ ಕೈ ಹಾಕಿದ್ರೇ ಗೊತ್ತಾಗೋದು ಫ್ರೆಂಡ್ಸ್. ಸೀರಿಯಸ್ಸಾಗಿ ಹೇಳ್ತೀನಿ. ನನಗಂತೂ ಮಣ್ಣೆಲ್ಲ ಹಾಕಿ ಕೈ ಇದು ಮಾಡಿ ಒಂಚೂರು ಮಣ್ಣು ಮೆತ್ಕೊಂಡ್ರೆ ಅಯ್ಯೋ ಮಣ್ಣು ಹಂಗೆ ಹಿಂಗೆ ಅಂತೀವಿ. ಸೊ ಗಿಡ ನೆಡೋವಾಗ ಎಲ್ಲ ಅದರಲ್ಲೇ ಗೀಚಿ ಇಕ್ಕಿದ್ದೀನಿ. ಉಗುರುಗಳೆಲ್ಲ ಸೇರ್ಕೊಂಡ್ಬಿಟ್ಟಿತ್ತು ಮಣ್ಣು. ಆ ಫೋನ್ ಒಂದು ಅಲ್ಲೇ ಇಕ್ತೀನಿ, ಅದ್ರ ಮೇಲೆ 2-3 ಸರ್ತಿ ತುಳಿದಾಕಿದ್ದೀನಿ ಫ್ರೆಂಡ್ಸ್. ನಾನಿರೋ ಡುಮ್ಮಕ್ಕೆ ಆ ಫೋನು ಸ್ಕ್ರೀನ್ ಹೊಡೆದೋಗಿರೋದೇ ಹೆಚ್ಚು ನಿಜವಾಗ್ಲೂ. ಮತ್ತೆ ಅಲ್ಲೇ ಇಕ್ತಾಯಿದ್ದೆ. ನಾನು ಮೇಲಾದರೂ ಇಕ್ಕಬಾರ್ದಾ, ಹಿಂಗೆ ಟೆನ್ಷನ್ನಲ್ಲಿ ಆವತ್ತು ಹಂಗೆಲ್ಲ ಮಾಡಿದೆ ನಾನು. ಇದು ಬಂದುಬಿಟ್ಟು ಇನ್ನೊಂದು ಪಾಟು ಮನೆ ಒಳಗಡೆ ಇದ್ದಿದ್ದು ಎರಡಿದ್ರಲ್ಲ, ಅದರಲ್ಲೂ ಒಂದೇನು ಸ್ವಲ್ಪ ಚೆನ್ನಾಗೇ ಇತ್ತು. ನಾನೇ ಯಾಕೋ ಸತ್ಗಿತ್ತು ಹೋಗೋ ಮೂಮೆಂಟಲ್ಲಿ ಇದೆ ಅಂತ ಹೇಳಿಬಿಟ್ಟು ಬೇರೆ ತಂದು ಇಡೋಣ ಅಂತ ಅದನ್ನು ತಗೊಂಬಂದು ಮತ್ತೆ ಇಕ್ಬಿಟ್ಟೆ ಫ್ರೆಂಡ್ಸ್. ಏನೇ ಆಗಲಿ ಒಂದು ಕೆಲಸ ಮಾಡಿದಾಗ ನೀಟಾಗಿ ಚೆನ್ನಾಗಿರಬೇಕಲ್ಲ. ನಾಳೆ ಅಂದ್ಕೊಂಡಿದ್ರೆ ಹಂಗೇ ಇದ್ದುಬಿಡ್ತೀವಿ. ನೋಡಿ ಇದು ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಮನೆ ಒಳಗಡೆ ಇಕ್ತೀನಿ. ಇಂಡೋರು ಪ್ಲ್ಯಾಂಟ್ ಇದೆಲ್ಲ ನಾನು ಮೇಂಟೈನ್ ಮಾಡಿರೋದು. ಔಟ್ಡೋರ್ ಬಂದು ಕೆಳಗಡೆ ಆ ಗೇಟ್ ಹತ್ರ ತೋರಿಸಿದ್ನಲ್ವ ದೊಡ್ಡ ಪಾಟು, ಸೊ ಅದು ಬಂದು ಔಟ್ಡೋರಲ್ಲಿ ಇಕ್ಕಿದ್ದೀನಿ. ಅಲ್ಲಿ ಆಚೆ ಕಡೆ ಅದಕ್ಕೆಲ್ಲ ನೀರೆಲ್ಲ ಬಿಡ್ತೀನಿ ಅಷ್ಟೇ, ಬೇರೆ ಏನು ಮೇಂಟೈನ್ ಮಾಡಲ್ಲ. ಮನೆ ಒಳಗಡೆ ಮಾತ್ರ ಇಕ್ಕಿರೋ ಪಾಟ್ಗಳಲ್ಲಿ ಸ್ವಲ್ಪ ಅದೇನೋ ಹೇಳ್ತಾರಲ್ಲ, ನೀರು ಜಾಸ್ತಿ ಹಾಕಿದ್ರೆ ಬೇರೆಲ್ಲ ಕೊಳ್ತೋಗುತ್ತಂತೆ. ಯಾವುದಕ್ಕೆ ಎಷ್ಟೆಷ್ಟು ಆಗಬೇಕೋ ಅಷ್ಟೇ ಹಾಕಬೇಕಂತೆ ನೀರೆಲ್ಲ.
ಅವರು ಗಿಡ ಮಾರೋರು ಅದೇ ಥರ ನನಗೆ ಹೇಳಿದ್ದು. ನಾನೇನು ಮಾಡ್ತೀನಿ ಮತ್ತೆ ಯಾರಪ್ಪ ತುಂಬಿಸ್ಬೋಣ ಅಂತ ತುಂಬಿಸ್ಬಿಡ್ತೀನಿ ನೀರನ್ನ. ಅದೇನಾಗುತ್ತೆ ಸ್ವಲ್ಪ ಕೆಲವೊಂದು ಗಿಡಗಳಿಗೆ ನೀರು ಜಾಸ್ತಿ ಯೂಸ್ ಮಾಡ್ಕೊಳ್ಳುತ್ತೆ, ಕೆಲವೊಂದು ಗಿಡಗಳಿಗೆ ಜಾಸ್ತಿ ನೀರು ಯೂಸ್ ಇಲ್ಲ. ಬಟ್ ಅದೇನಾಗುತ್ತೆ ಅದು ಅಲ್ಲಿಗೂ ಒಂಥರ ಬೇರೆಗಳೆಲ್ಲ ಕೊಳ್ತೋಗುತ್ತೆ ಫ್ರೆಂಡ್ಸ್. ಅರ್ಧ ನಾನೇ ಹಾಳು ಮಾಡಿಬಿಡ್ತೀನಿ, ತುಂಬ ನೀರಾಗ್ಬಿಡ್ತೀನಾ, ಹಂಗೆ ಮಾಡಿಬಿಡ್ತೀನಿ. ನೋಡಿ ಎಲ್ಲ ಆಯಿತು, ರೆಡಿ ಆಯಿತು. ಹಬ್ಬ ನನಗಂತೂ ಫುಲ್ ಖುಷಿ. ನೋಡಿ ಮತ್ತೆ ತುಳಿದಿದ್ದೀನಿ ಮೊಬೈಲ್ನ. ಅಲ್ಲೊಂದು ಸೂಪರಾಗಿದೆಯಲ್ಲ ಫ್ರೆಂಡ್ಸ್. ನನಗಂತೂ ಫುಲ್ ಖುಷಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ, ಓಕೆನಾ. ನನ್ನ ವೀಡಿಯೋಸ್ ಮತ್ತೆ ನೋಡಬೇಕು ಅಂದರೆ ಬೆಲ್ ಐಕಾನ್ನ ಒತ್ತಿ ಫ್ರೆಂಡ್ಸ್. ಓಕೆ, ಇನ್ನೊಂದೇನು ಗೊತ್ತಾ, ಒಳಗಡೆ ಇರೋದು ಇನ್ನೊಂದು ಹಾಕೋಣ ಅಂತ ನೋಡಿದೆ, ಅದರಲ್ಲಿ ದೊಡ್ಡ ಹುಳು ಇತ್ತು. ಅಯ್ಯೋ, ನನಗೆ ಅವರೆಕಾಯಿ ಹುಳು ಅಂದ್ರೂ ಭಯ ಆಗುತ್ತೆ ಫ್ರೆಂಡ್ಸ್. ಅಂಥದ್ದು ಆ ಗಿಡದ ಒಳಗಡೆ ಎಷ್ಟು ದೊಡ್ಡ ಎರೆಹುಳು ಅಂತಾರಲ್ಲ, ಅದು ಬಂದುಬಿಟ್ಟಿತ್ತು. ಅಯ್ಯೋ ಭಯ ಎತ್ಕೊಂಡ್ಬಿಡ್ತು ನನಗಂತೂ ಅದು ನೋಡಿಬಿಟ್ಟು. ಮತ್ತು ಅದನ್ನು ತಗೊಂಡೋಗಿ ನೋಡಿ ಇವಾಗ ಓಪನ್ ಮಾಡ್ತೀನಿ, ಎಷ್ಟು ದೊಡ್ಡ ಹುಳು ಇರುತ್ತೆ ನೋಡಿ. ಮಾಡ್ತೀನಿ, ನನಗೆ ಗೊತ್ತಾಗಿಲ್ಲ, ಬರೀ ಮಣ್ಣೆ ಏನೋ ಬಿಡು ಹಾಕೋಣ ಅಂತ ನೋಡ್ತೀನಿ, ದೊಡ್ಡದು ಹುಳು ಎರೆಹುಳು ಸಿಕ್ಬಿಡ್ತು ನನಗೆ. ಮೊದಲೇ ಅವರೆಕಾಯಿ ಹುಳು ಅಂದ್ರೇ ಭಯ, ಇನ್ನು ಇದಂದರೆ ಭಯ ಇರಲ್ವ ನನಗೆ. ತುಂಬ ಭಯ ಆಗ್ಬಿಡ್ತು ನನಗಂತೂ ಅದನ್ನು ನೋಡಿಬಿಟ್ಟು. ನೋಡಿ, ಇದನ್ನು ತುಂಬ ಕಷ್ಟಪಟ್ಟು ಕವರ್ ಕಟ್ ಮಾಡ್ತಾಯಿದ್ದೀನಿ. ಓಕೆ ನೋಡಿ ಮುಖ ಹೆಂಗೆ ಮಾಡ್ಕೊಂಬಿಟ್ಟು ನಾವು, ಹುಳು ಬೇರೆ ಸಿಕ್ಬಿಡ್ತು. ಇಷ್ಟೆಲ್ಲ ಕಷ್ಟಪಟ್ಟು ಎಷ್ಟು ದೊಡ್ಡ ಹುಳು ಅಪ್ಪ ಅಂದ್ಕೊಂಬಿಟ್ಟೆ ಫ್ರೆಂಡ್ಸ್. ಇದು ನನಗೆ ತಗೊಂಡೋಗಿ, ಅದು ಎರೆಹುಳು ನನಗೆ ಗೊತ್ತು, ಮತ್ತು ಏನಕ್ಕೆ ಸುಮ್ಮನೆ ಅಂತ ಹೇಳಿಬಿಟ್ಟು ಎತ್ಕೊಂಡೋಗಿ ಆ ಕಡೆ ಗ್ರಿಲ್ ಕಡೆ ಆ ಕಡೆ ಬಿಸಾಡಿಬಿಟ್ಟೆ. ಮತ್ತು ಅದರೊಳಗಡೆ ಇಕ್ಬಿಟ್ರೆ ದೊಡ್ಡದಾಗ್ಬಿಡುತ್ತೆ ಅಂತ.